ಜನತಾ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ಹೌದು, ಬಾಂಗ್ಲಾದೇಶ ಅನ್ನುವಂಥದ್ದು ಇಂದು ಮತ್ತೊಂದು ಪಾಕಿಸ್ತಾನ ಆಗಿದೆ. ಈ ವಿಚಾರ ಅನ್ನುವಂಥದ್ದು ಭಾರತಕ್ಕೂ ದೊಡ್ಡ ಆತಂಕದ ವಿಷಯ ಅಂತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಪುತ್ರ ಸಜೀಬ್ ವಾಜೀದ್ ಜಾಯ್ ಹೇಳಿರುವುದು ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಅವರು ಹೀಗೆ ಹೇಳಿದ್ದೇಕೆ ಅನ್ನೋದನ್ನ ಬನ್ನಿ ನೋಡೋಣ. ಅಧಿಕಾರದಿಂದ 2026ರಲ್ಲಿ ಕೆಳಗಿಳಿದ ಬಳಿಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಗಂಭೀರವಾಗಿದೆ ಎಂದು ಆರೋಪಿಸಿದ್ದಾರೆ. ಅವರ ಪ್ರಕಾರ ದೇಶದಲ್ಲಿ ಶಿಕ್ಷೆಗೊಳಗಾದ ಉಗ್ರರನ್ನು ಬಿಡುಗಡೆ ಮಾಡಲಾಗಿದೆ, ಆದರೆ ರಾಜಕೀಯ ಹಿಂಸಾಚಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ಕೂಡ ನಡೆಯುತ್ತಿವೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿದೆ ಎನ್ನಲಾಗ್ತಾ ಇದೆ. ಇದೇ ವೇಳೆ ಅವರ ಪುತ್ರ ಸಜೀಬ್ ವಾಜೀದ್ ಜಾಯ್ ಅವರು ಹೇಳ್ತಾರೆ, ಬಾಂಗ್ಲಾದೇಶ ಅನ್ನುವಂಥದ್ದು ಮತ್ತೊಂದು ಪಾಕಿಸ್ತಾನವಾಗಿ ಬದಲಾಗ್ತಾ ಇದೆ. ಇದು ಭಾರತಕ್ಕೂ ಕೂಡ ಕಳವಳದ ವಿಷಯವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅನ್ನುವಂಥದ್ದು ಮತ್ತಷ್ಟು ಹತ್ತಿರವಾಗಿದೆ. ಇನ್ನು ನೇರ ಸಮುದ್ರ ವ್ಯಾಪಾರ ಪುನರಾರಂಭ, ವೀಸಾ ನಿಯಮಗಳ ಸಡಿಲಿಕೆ, ನೇರ ವಿಮಾನ ಸೇವೆ ಮತ್ತು ಉನ್ನತ ಮಟ್ಟದ ರಾಜತಾಂತ್ರಿಕ ಭೇಟಿಗಳು ಈ ಬದಲಾವಣೆಗೆ ಸಾಕ್ಷಿಯಾಗಿದೆ. ಆದರೆ ಹಸೀನಾ ಮತ್ತು ಅವರ ಬೆಂಬಲಿಗರು ಈ ಬೆಳವಣಿಗೆಗಳ ಜೊತೆಗೆ ಉಗ್ರವಾದ ಮತ್ತು ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಹೆಚ್ಚುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ತಮ್ಮ ವಿರುದ್ಧ ಎಷ್ಟೇ ಪ್ರಕರಣಗಳಿದ್ದರೂ ನಾನು ಮತ್ತೆ ಬಾಂಗ್ಲಾದೇಶಕ್ಕೆ ಮರಳುತ್ತೇನೆ ಎಂದು ಶೇಖ್ ಹಸೀನಾ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಮುಖ್ಯವಾದ ವಿಚಾರವೇನೆಂದರೆ, ಈ ಎಲ್ಲ ಆರೋಪಗಳಿಗೆ ಬಾಂಗ್ಲಾದೇಶದ ಹಾಲಿ ಆಡಳಿತ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಸತ್ಯಾಂಶಗಳ ಕುರಿತು ಚರ್ಚೆ ಮತ್ತು ತನಿಖೆಗಳು ಅನ್ನುವಂಥದ್ದು ಮುಂದುವರಿಯುತ್ತಿದೆ. ಈ ಬೆಳವಣಿಗೆಗಳು ದಕ್ಷಿಣ ಏಷ್ಯಾದ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.